ಸುಧಾ ಮನೆಯಲ್ಲಿ ಬಂಗಾರದ ಸಾಮ್ರಾಜ್ಯ ಇದೆ ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಉಡುಪಿಯ ತೆಂಕಬಟ್ಟಿನ ಮನೆಯಲ್ಲೂ ಶೋಧ ಮಾಡಿದ್ದಾರೆ, ಅಲ್ಲಿ ಅಂತ್ಯವಾಗಿದೆ. ಮೈಸೂರಲ್ಲಿ ಸಂಬಂಧಿಕರ ಮನೆಯಲ್ಲೂ ಕೂಡ ಶೋಧ ಮಾಡ್ತಾ ಇದ್ರು, ಅದು ಕೂಡ ಅಂತ್ಯವಾಗಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಈ ದಾಳಿಯನ್ನ ಮಾಡಿರೋದು. ಈ ಹಿಂದೆ ಇವರು ಸೊರಬದಲ್ಲಿ ತಹಶೀಲ್ದಾರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅವರು ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ರಲ್ಲ, ಅಲ್ಲೂ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಅವ್ರ ಮೇಲಿತ್ತು. ಅಂದ್ರೆ ಇವರು ಲಂಚವನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ, ಅಂದ್ರೆ ಸತತವಾಗಿ ಇವ್ರ ಮೇಲೆ ಕಂಪ್ಲೇಂಟ್ಸ್ಗಳು ಆರೋಪಗಳು ಕೇಳಿ ಬರ್ತಾನೆ ಇತ್ತು. ಎಲ್ಲ ಆಧಾರದ ಮೇಲೆ ಇವತ್ತು ಅಧಿಕಾರಿಗಳು 6 ಕಡೆಗಳಲ್ಲಿ ರೇಡ್ ಮಾಡಿದಾಗ ಚಿನ್ನದ ನೆಕ್ಲೆಸ್, ಡಾಬು ಕೂಡ ಚಿನ್ನದ ಕಡಗ, ಚಿನ್ನದ ಬಳೆ ಸೇರಿದಂತೆ ಸುಮಾರು ನೆಕ್ಲೆಸ್ಗಳು ಕೂಡ ಇವ್ರ ಹತ್ರ ಇತ್ತು. ಆ ಟೈಮ್ನಲ್ಲಿ ಸುಮಾರು ಒಂದು 10 ಲಕ್ಷ ರೂಪಾಯಿ ನಗದು ಕೂಡ ಅಧಿಕಾರಿಗಳು ಅಲ್ಲಿ ಗಮನಿಸಿದ್ದಾರೆ ಅಂತ ಗೊತ್ತಾಗಿದೆ. ಅಂದ್ರೆ ಇಲ್ಲಿ ಅಕ್ರಮ ಆಸ್ತಿ ಸಂಪಾದನೆಯನ್ನ ಮಾಡಿದ್ದಾರೆ, ಇದು ಅಕ್ರಮ ಹಣದಿಂದ ಮಾಡಿರೋದು ಅನ್ನೋದು ಅಧಿಕಾರಿಗಳ ಗಮನಕ್ಕೆ ಮೇಲ್ನೋಟಕ್ಕೆ ಬಂದಂತೆ ಕಾಣ್ತಾ ಇದೆ. ಈ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಹಿಂದೆ ಸಾಕಷ್ಟು ಬಂದಿತ್ತು ಸುಧಾ ಮೇಲೆ. ಕೆಎಸ್ ಅಧಿಕಾರಿ ಸುಧಾ ಅವರ ಮನೆ ಹಾಗೇನೆ ಕಚೇರಿ ಮೇಲೆ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಉಡುಪಿಯಲ್ಲೂ ಕೂಡ ರೇಡ್ ಅನ್ನ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಬಂಗಾರದ ಬೇಟೆಯನ್ನೇ ಅವರು ಆಡಿದ್ದಾರೆ. ದೃಶ್ಯದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದೀವಿ ನಾವು, ಅಂದ್ರೆ ಚಿನ್ನದ್ದು ಆಭರಣಗಳು ಎಷ್ಟು ಇತ್ತು ಅವ್ರ ಹತ್ರ ಅಂತ ಹೇಳಿ. ಅದ್ರ ಜೊತೆಯಲ್ಲಿ ನಗದು ಕೂಡ ಇತ್ತು. ಮನೆಯಲ್ಲಿ 10 ಲಕ್ಷ ನಗದು ಸಿಕ್ಕಿದೆ. ಎಲ್ಲೆಲ್ಲಿ ರೇಡ್ ಆಗಿದೆ ಅಂತಂದ್ರೆ ಬೆಂಗಳೂರಿನ ಮನೆ, ಕಚೇರಿ ಸೇರಿ 6 ಕಡೆ, ಕೊಡಿಗೆಹಳ್ಳಿ, ಯಲಹಂಕ, ಬ್ಯಾಟರಾಯನಪುರ ಮನೆ, ಹಾಗೇನೆ BML ಮನೆಯಲ್ಲೂ ಕೂಡ ACB ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರು ಹಾಗೆಯೇ ಉಡುಪಿ ಮನೆ ಮೇಲೂ ಕೂಡ ರೇಡ್ ಆಗಿತ್ತು, ಅಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ, ಕೆಲವು ಕಡೆ ಅಂತ್ಯವಾಗಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಈ ದಾಳಿ ಆಗಿರೋದು. ಹಾಗಾದ್ರೆ ದಾಳಿ ಸಂದರ್ಭದಲ್ಲಿ ಏನೇನ್ ಸಿಕ್ಕಿದೆ? 10 ಲಕ್ಷ ರೂಪಾಯಿ ನಗದು ಸೀಸ್ ಮಾಡ್ಕೊಂಡಿದ್ದಾರೆ. ಕೆಜಿ ಗಟ್ಟಲೆ ಚಿನ್ನಾಭರಣ ಪತ್ತೆಯಾಗಿದೆ. ಚಿನ್ನದ ನೆಕ್ಲೆಸ್ಗಳು, ಸೊಂಟದ ಡಾಬು, ಚಿನ್ನದ ಕಡಗ, ಓಲೆಗಳು ಪತ್ತೆಯಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿದೆ. ಈ ಹಿಂದೆ ಇವರು ಸೊರಬದಲ್ಲಿ ತಹಶೀಲ್ದಾರ್ ಆಗಿದ್ರು. 2008 ಏಪ್ರಿಲ್, 2009 ಸೆಪ್ಟೆಂಬರ್ ತನಕ ತಹಶೀಲ್ದಾರ್ ಆಗಿದ್ರು. ಇನ್ನು ಶಿವಮೊಗ್ಗದ ಬೇರೆ ಬೇರೆ ತಾಲೂಕುಗಳಲ್ಲಿ ಕರ್ತವ್ಯವನ್ನ ಇವರು ನಿರ್ವಹಿಸಿದ್ದಾರೆ. ಇನ್ನು BDAನಲ್ಲಿ ಮೊದಲು ಡೆಪ್ಯೂಟಿ ಸೆಕ್ರೆಟರಿ ಕೂಡ ಆಗಿದ್ರು, ನಂತರ ಭೂ ಸ್ವಾಧೀನಾಧಿಕಾರಿ ಕೂಡ ಆಗಿದ್ರು ಸುಧಾ. ಸದ್ಯ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಆಡಳಿತಾಧಿಕಾರಿಯಾಗಿದ್ರು. ರಿಪೋರ್ಟ್ ಮಾಡಿಕೊಂಡ ದಿನದಿಂದ ಕಚೇರಿಗೆ ಇವರು ಹೋಗಿರಲಿಲ್ಲ. ಇನ್ನು ಕೊಡಿಗೆಹಳ್ಳಿಯ ಭವ್ಯ ವಿಲ್ಲಾದಲ್ಲಿ ಸುಧಾ ವಾಸ ಮಾಡಿಕೊಂಡಿದ್ದಾರೆ. 2005ರ ಬ್ಯಾಚ್ನ KAS ಅಧಿಕಾರಿಯಾಗಿದ್ದಾರೆ ಸುಧಾ. ಇನ್ನು ಬೇರೆ ಬೇರೆ ಉದ್ಯಮಗಳಲ್ಲೂ ಕೂಡ ಇವರು ಪಾರ್ಟ್ನರ್ಶಿಪ್ ಪಡ್ಕೊಂಡಿದ್ದಾರೆ, ಮತ್ತೆ ಬಿಸ್ನೆಸ್ ಬೇರೆ ಬೇರೆದ್ರಲ್ಲಿ ಇವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಇನ್ನು ಪತಿ ಹೆಸರಲ್ಲೂ ಕೂಡ ಸಾಕಷ್ಟು ಬಿಸ್ನೆಸ್ ಇವರಲ್ಲಿ ಮಾಡ್ತಾ ಇದ್ದಾರಂತೆ. ಈಗ ಚಿನ್ನ ಮತ್ತೆ ಲಕ್ಷಾಂತರ ರೂಪಾಯಿ ನಗದೆಲ್ಲ ಪತ್ತೆಯಾಗಿದೆ, ಮತ್ತೆ ಅಪಾರ ಪ್ರಮಾಣದ ಆಸ್ತಿ ಎಲ್ಲ ಹೊಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದು ಅಕ್ರಮ ಅಂತ ಹೇಳಿ ತುಂಬಾ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಹಿಂದೆ ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಕಡೆನೂ ಇವರು ಲಂಚ ಸ್ವೀಕಾರ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಸುಧಾ ಎದುರಿಸ್ತಿದ್ದಾರೆ. KS ಆಫೀಸರ್ ಇವರು ಬೆಳಗ್ಗೆ 6:15 ಸುಮಾರು 6 ಕಡೆ ರೇಡ್ ಆಗಿದೆ. ಕೆಲವು ಕಡೆ ಈಗ ದಾಳಿ ಅಂತ್ಯವಾಗಿದೆ, ಇನ್ನು ಕೆಲವು ಕಡೆ ಈ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಸುಧಾ ಸಂಪತ್ತು ನೋಡಿ ACB ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿದ್ದಾರೆ. ಎಲ್ಲೆಲ್ಲಿ ರೇಡ್ ಮಾಡಿದ್ದಾರೆ ಅಲ್ಲೆಲ್ಲ ಅಪಾರ ಸಂಪತ್ತು. ಅದು ಕೊಡಿಗೆಹಳ್ಳಿ ಮನೆಯಲ್ಲಂತೂ ಚಿನ್ನದ ಸಾಮ್ರಾಜ್ಯವನ್ನೇ ಅಧಿಕಾರಿಗಳು ನೋಡಿದ್ದಾರೆ. ಚಿನ್ನದ ಡಾಬು, ಚಿನ್ನದ ಕಡಗ ಎಲ್ಲವೂ ಚಿನ್ನಮಯ. ಅಲ್ಲಿ ನೆಕ್ಲೆಸ್ಗಳು ಕೂಡ ಸಾಕಷ್ಟು ಸಿಕ್ಕಿದೆ. ಇನ್ನು 10 ಲಕ್ಷ ಹಣ ನಗದು ಕೂಡ ಅವರಿಗೆ ಸಿಕ್ಕಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಬೆಳಗ್ಗೆ 6:15 ಕೂಡ ಪರಿಶೀಲನೆ ನಡೀತಾನೆ ಇದೆ. ಕೆಲವು ಕಡೆ ಅಂತ್ಯವಾಗಿದ್ರು ಕೂಡ ಅವರ ಅಪಾರ ಪ್ರಮಾಣದ ಆಸ್ತಿ, ಚಿನ್ನ ಮತ್ತೆ ನಗದೆಲ್ಲ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಂತ. ಸೋ ಫಾರ್ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಈ ರೇಡ್ ವಿಚಾರವಾಗಿ ಗಂಗಾಧರ್ ವಾಗಟ? ಎಸ್ ಶರ್ಮಿತಾ, ಬೆಳಗ್ಗೆ 6:30 ಸಮವರೆಗೆ ಈ ಒಂದು ರೇಡ್ ಪ್ರಾರಂಭವಾಗಿದ್ದು ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂತದ್ದು. ಅಂದ್ರೆ ಕೊಡಿಗೆಹಳ್ಳಿ ಅವರ ಒಂದು ವಿಲ್ಲಾ ಏನಿತ್ತು, ಆ ವಿಲ್ಲಾದಲ್ಲಿ ಅವರು ವಾಸವಾಗಿದ್ದಂತಹ ಒಂದು ಮನೆಯಲ್ಲಿ ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಒಂದೊಂದು ಕಡೆ ಪಂಚನಾಮೆ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಅವರ ಮನೆಯಲ್ಲಿ ಈಗ 2 ಏನೋ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಅದರೆಲ್ಲ ಈಗ ಅಕ್ಕಸಾಲಿಗರು ಕೌಂಟ್ ಮಾಡಿದಾಗ 2 kg 230 ಗ್ರಾಂ ಚಿನ್ನ, ಮತ್ತೆ ಅವರ ದೇವರ ಮನೆಯಲ್ಲಿದ್ದಂತಹ ಕೋಣೆಯಲ್ಲಿ ಬೆಳ್ಳಿ ಆಭರಣಗಳು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಸುಮಾರು 5 kg ಒಂದು ಆ ಮೌಲ್ಯದ ಅಂತ ಅಂದಾಜು ಮಾಡಿ
ಮಾಡಿದ್ದಾರೆ. ಸದ್ಯ ಅದನ್ನು ಕೂಡ ಈಗ ಕೌಂಟ್ ಮಾಡ್ತಾ ಬಂತದ್ದು. ಮತ್ತೊಂದು ಕಡೆ ಬ್ಯಾಂಕ್ಗೆ ಸಂಬಂಧಪಟ್ಟಂತ ಅಂದ್ರೆ ಅವರ ಪತಿ ಏನಿದ್ದಾರೆ ಇವರು ಜೊತೆಯಲ್ಲಿ ಇನ್ನೊಂದು ಹಣ ಹೂಡಿಕೆಯನ್ನ ಮಾಡ್ತಾ ಇದ್ರು. ಅದಲ್ಲದೆ ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಅದಲ್ಲದೆ ಸಿನಿಮಾದಲ್ಲೂ ಕೂಡ ಹಣ ಹೂಡಿಕೆ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಈಗ ಅವರು ಕೂಡ ಏನು KS ಅಧಿಕಾರಿ ಅಂತ ಅದೇನು ಈಗ ಸುಧಾ ಅವರು ಕೂಡ ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದಾರೆ, ಅಲ್ಲ ಅಧಿಕಾರಿ ಜೊತೆ ಕೋಆಪರೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸದ್ಯ ಮನೆಯಲ್ಲಿ ಸಾಕಷ್ಟು ಈಗ ಬೇರೆ ಬೇರೆ ಕಡೆ ರೈಡ್ ಮಾಡಿದಾಗ ಅಲ್ಲಿ ಸಿಕ್ಕಂತಹ ಒಂದಷ್ಟು ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ಅವ್ರ ವೆರಿಫೈ ಮಾಡ್ತಾ ಇರುವಂತದ್ದು, ಅದು ಕೂಡ ಮಾಹಿತಿಯನ್ನ ಪಡಿತಾ ಇರುವಂತದ್ದು ಮನೆ ಒಳಗಡೆ. ಅಂದ್ರೆ ಬೆಳಗ್ಗೆ 6:30 ಸುಮಾರಿಗೆ ರೈಡ್ ಮಾಡಿದಾಗ ಅವರ ಹಸ್ಬೆಂಡ್ ಮನೆಯಲ್ಲಿ ಇರಲಿಲ್ಲ, ಕೇವಲ ಸುಧಾ ಅವರು ಮಾತ್ರ ಈ ಮನೆಯಲ್ಲಿ ಇದ್ರು. ಸದ್ಯ ಅಧಿಕಾರಿಗಳು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಸಕಾರಾತ್ಮಕ ಅಂದ್ರೆ ಅವರು ಕೂಡ ಒಂದು ಆನ್ಸರ್ ಅನ್ನ ಮಾಡ್ತಾ ಇದ್ದಾರೆ, ಕೋಆಪರೇಟ್ ಮಾಡ್ತಾರೆ ಅನ್ನೋ ಬಗ್ಗೆ ಇರುವಂತದ್ದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಬಟ್ ಮೈಸೂರಲ್ಲಿ ಕೂಡ ಈಗಾಗಲೇ ರೈಡ್ ಮಾಡಿದ್ರು ಸಂಬಂಧಿಕರ ಮನೆಯಲ್ಲಿ, ಅದು ಕಂಪ್ಲೀಟ್ ಆಗಿರುವಂತದ್ದು. ಮತ್ತೊಂದು ಕಡೆ ಅಂದ್ರೆ ಅವರ ಮೇಲೆ ಗಂಭೀರ ಆರೋಪ ಇದ್ದಂತದ್ದು ಅಂದ್ರೆ ಈಗ ಒಂದು ಲೇಔಟ್ ಅಂದ್ರೆ ಭೂಸ್ವಾಧೀನ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಕಿಕ್ ಬ್ಯಾಕ್ ಪಡೆದಿರುವಂತಹ ಆರೋಪ ಅವರ ಮೇಲೆ ಇತ್ತು. ಅದಲ್ಲದೆ TK ಅಬ್ರಾಮ್ ಅವರು ಕೂಡ ಒಂದು ಕೋರ್ಟ್ ಮೂಲಕ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ, ಒಂದು ನ್ಯಾಯಾಲಯ ಒಂದು ದೂರನ್ನ ಸಲ್ಲಿಕೆ ಮಾಡಿ ನಂತರ ACB ಒಂದು ರಿಜಿಸ್ಟರ್ ಆಗಿತ್ತು. ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏಕಕಾಲದಲ್ಲಿ ಬೆಳಗ್ಗೆ ಅಂದ್ರೆ ಪ್ಲಾನ್ ಬೆಳಗ್ಗೆ ಎಲ್ಲ ಕೂಡ ಅವ್ರು ಪ್ಲಾನ್ ಅನ್ನ ಮಾಡ್ಕೊಂಡು ಸ್ವಚ್ಛ ಮಾಡಿಕೊಂಡು ಏಕಕಾಲದಲ್ಲಿ 6 ಕಡೆ ರೇಡ್ ಅನ್ನ ಮಾಡಿರೋದು ಅವ್ರ ಕಚೇರಿಯಲ್ಲಿ. ಅಂದ್ರೆ ಈಗ ಜೈವಿಕ ಮಾಹಿತಿ ತಂತ್ರಜ್ಞಾನದ MD ಆಗಿರುವಂತಹ ಸದ್ಯ, ಬಟ್ ಅವರು ಅಲ್ಲಿ ಅಧಿಕಾರಿಯಲ್ಲಿ ಸದ್ಯ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡ್ರು ಸಹ ಅಲ್ಲಿ ಅವರು ಹೋಗಿರಲಿಲ್ಲ. ಬಟ್ ಅದ COVID-19 ಬೇರೆ ಪ್ರೋಟೋಕಾಲ್ ಮೂಲಕ ಅವ್ರು ಬೇರೆ ಕೆಲಸದಲ್ಲಿ ನಿರತರಾಗಿದ್ರು, ಅಲ್ಲಿ ನೇಮಿಸಿದ್ರು ಅಂತ. ಬಟ್ ಆದ್ರೆ ಇಲ್ಲಿ BDA ಒಂದು ಭೂಸ್ವಾಧೀನ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ವಿಶ್ವೇಶ್ವರ ಲೇಔಟ್ ಮತ್ತೆ ಕೆಂಪೇಗೌಡ ಲೇಔಟ್ ಅಂತ ಏನ್ ಮಾಡಿದ್ರು, ಆ ಒಂದು ಲೇಔಟ್ ನ ಒಂದು ನಿರ್ಮಾಣದ ಹಂತದಲ್ಲಿ ಇವರು ಆ ದಳ್ಳಾಳಿಗಳು ಮತ್ತೆ ಮೂಲ ಮಾಲೀಕರ ಒಂದು ಸಂಬಂಧಪಟ್ಟಂತೆ ಅಲ್ಲಿ ಆ ದಳ್ಳಾಳಿಗಳ ಮೂಲಕ ಕಿಕ್ ಬ್ಯಾಕ್ ಪಡೆದಿರೋ ಒಂದು ಗಂಭೀರ ಆರೋಪ ಅವರ ಮೇಲೆ ಇರುವಂತದ್ದು. ಅದಲ್ಲದೆ ಇವರ ಐಷಾರಾಮಿ ಬದುಕು ಕೂಡ ಸಾಕಷ್ಟು ಇರುವಂತದ್ದು. ಬಟ್ ಅವರು ಉಪಯೋಗಿಸಿದಂತಹ ವಸ್ತುಗಳಾಗಿರ್ಬೋದು, ಮತ್ತೆ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು ಅತಿ ಹೆಚ್ಚಿರುವಂತದ್ದು. ಸದ್ಯ ಅವರ ಆ ಪತಿ ಮತ್ತೆ ಇವರ ಮೂಲ ದಾಖಲಾತಿಗಳಿನ ಒಂದು ಬ್ಯಾಂಕ್ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು ಮನೆಯಲ್ಲಿ ಇರುವಂತದ್ದು ಸಂಪೂರ್ಣವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಸುಧಾ ಅವರ ಆಸ್ತಿ ಪಾಸ್ತಿ ಜಾಲಾಡ್ತಾ ಇದೆ ACB. ಇನ್ನು ಪಾಯಸ್ ಎಂಟರ್ಪ್ರೈಸಸ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಉಡುಪಿಯ ಬಾರ್ಕೂರಿನಲ್ಲಿದೆ ಈ ಪಾಯಸ್ ಎಂಟರ್ಪ್ರೈಸಸ್. ಡಾಕ್ಟರ್ ಸುಧಾ ಮಾವ ಸ್ಟ್ಯಾನಿ ಹೆಸರಲ್ಲಿ ಈ ಎಂಟರ್ಪ್ರೈಸಸ್ ನಡೆಸ್ತಾ ಇದ್ದಾರೆ. ಆ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಉಡುಪಿಯ ಹಲವಾರು ಕಡೆ ಸುಧಾ ಆಸ್ತಿ ಹೊಂದಿರೋ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ ಅಧಿಕಾರಿಗಳಿಗೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಉಡುಪಿನಲ್ಲೂ ಕೂಡ ರೇಡ್ ಆಗಿದೆ. ಇವ್ರ ಮಾವನ ಹೆಸರಲ್ಲಿ ಒಂದು ಎಂಟರ್ಪ್ರೈಸಸ್ ನಡೆಸ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ದಾಳಿಯನ್ನ ಮಾಡಿದಾಗ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ. ಬೆಂಗಳೂರು ಸೇರಿದಂತೆ ಉಡುಪಿಯಲ್ಲೂ ಕೂಡ ರೇಡ್ ಆಗಿದೆ. ಅಲ್ಲೂ ಕೂಡ ಅವರ ಸಂಬಂಧಿಕರ ಮನೆ ಇದೆ. ಸತತವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ದಾಖಲೆ ಪತ್ರಗಳೆಲ್ಲ ಅವರಿಗೆ ಲಭ್ಯವಾಗಿದೆ. ಮೇಲ್ನೋಟಕ್ಕೆ ಅಕ್ರಮ ಆಸ್ತಿ ಗಳಿಕೆ ಮಾಡಿರೋದು ಕೂಡ ಬಯಲಿಗೆ ಬಂದಿದೆ. ಯಾಕಂದ್ರೆ ತುಂಬಾ ಜನ ಕಂಪ್ಲೇಂಟ್ಸ್ ಕೊಟ್ಟಿದ್ರು ಇವ್ರ ಬಗ್ಗೆ. ಸೊ ಉಡುಪಿಯಲ್ಲೂ ಕೂಡ ದಾಳಿಯಾಗಿದೆ. ಅಲ್ಲೂ ಕೂಡ ಮಾಹಿತಿಯನ್ನ ಜಾಲಾಡ್ತಾ ಇದ್ದಾರೆ ACB ಅಧಿಕಾರಿಗಳು.